ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್. ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಇತ್ತೀಚೆಗೆ ಗ್ರಾಹಕರಿಗೆ ಭಾರಿ ಬೇಸರವನ್ನ ಮೂಡಿಸಿತ್ತು ಹಳದಿ ಲೋಹ. ಈಗ ಚಿನ್ನ ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್. 100 ಅಲ್ಲ 200 ಅಲ್ಲ 550 ರೂಪಾಯಿ ಇಳಿಕೆಯಾಗಿದೆ. ಸತತ ಬೆಲೆ ಏರಿಕೆ ಮಾಡಿಕೊಂಡು ಹೋಗ್ತಾ ಇತ್ತು ಚಿನ್ನದ ಬೆಲೆ. ಇದು ಒಂದು ರೀತಿ ಗ್ರಾಹಕರಿಗೂ ಕೂಡ ಬೇಸರವನ್ನ ಮೂಡಿಸಿತ್ತು. ಈಗ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ. ಒಂದೇ ಬಾರಿಗೆ 550 ರೂಪಾಯಿಯಿಂದ 600 ರೂಪಾಯಿಯಷ್ಟು ಇಳಿಕೆಯಾಗಿದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ನಿನ್ನೆ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ದರ 8,985 ರೂಪಾಯಿ ಇತ್ತು. ಇಂದು 8,930 ರೂಪಾಯಿದು 55 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆ 22 ಕ್ಯಾರೆಟ್ನ 100 ಗ್ರಾಮ್ ಚಿನ್ನದ ದರ 89,850 ರೂಪಾಯಿ ಇತ್ತು. ಇಂದು 89,300 ರೂಪಾಯಿ ಆಗಿದೆ. ಬರೋಬ್ಬರಿ 550 ರೂಪಾಯಿ ಇಳಿಕೆ ಆಗಿದೆ. ಇನ್ನ ನಿನ್ನೆ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 9,802 ರೂಪಾಯಿ ಇತ್ತು. ಇಂದು 9,742 ರೂಪಾಯಿ ಆಗಿದೆ. ಬೆಲೆಯಲ್ಲಿ 60 ರೂಪಾಯಿ ಕಡಿಮೆ ಆಗಿದೆ. ನಿನ್ನೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ 98,020 ರೂಪಾಯಿ ಇತ್ತು. ಇಂದು 97,420 ರೂಪಾಯಿ ಆಗಿದೆ. ಬೆಲೆಯಲ್ಲಿ 600 ರೂಪಾಯಿ ಇಳಿಕೆ ಆಗಿರುವಂತದ್ದು. ಸೊ ಕೆಲವೊಂದಿಷ್ಟು ನಗರದಲ್ಲಿ ಬಂಗಾರದ ಬೆಲೆ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಅಹಮದಾಬಾದ್ನಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 89,350 ರೂಪಾಯಿ ಇದೆ. ದೆಹಲಿಯಲ್ಲಿ 22 ಕ್ಯಾರೆಟ್ನ ಚಿನ್ನದ ಬೆಲೆ 89,450 ರೂಪಾಯಿ ಇದೆ. ಚೆನ್ನೈನಲ್ಲಿ 22 ಕ್ಯಾರೆಟ್ ಚಿನ್ನದ ದರ 89,300 ರೂಪಾಯಿ ಇದೆ. ಬಳ್ಳಾರಿಯಲ್ಲಿ 22 ಕ್ಯಾರೆಟ್ ಚಿನ್ನದ ದರ 89,300 ರೂಪಾಯಿ ಅಷ್ಟಿದೆ. ಇನ್ನು ಬೆಳ್ಳಿಯಲ್ಲಿ ಎಷ್ಟು ಇಳಿಕೆ ಆಗಿದೆ? ಇವತ್ತು ಬೆಂಗಳೂರಿನಲ್ಲಿ 1 ಗ್ರಾಮ್ ಬೆಳ್ಳಿಯ ಬೆಲೆ 107 ರೂಪಾಯಿ 80 ಪೈಸೆ ಇದೆ. ಇನ್ನು ನಿನ್ನೆ 107 ರೂಪಾಯಿ 90 ಪೈಸೆ ಇತ್ತು. ಬೆಲೆಯಲ್ಲಿ 10 ಪೈಸೆ ಕಡಿಮೆ ಆಗಿದೆ. 10 ಗ್ರಾಮ್ ಬೆಳ್ಳಿ ನಿನ್ನೆ 1,079 ರೂಪಾಯಿ ಇತ್ತು. ಇಂದು 1,078 ರೂಪಾಯಿ ಆಗಿದೆ. ಬೆಳ್ಳಿಯ ಬೆಲೆಯಲ್ಲಿ 1 ರೂಪಾಯಿ ಇಳಿಕೆ ಆಗಿದೆ ಅಷ್ಟೇ ಸದ್ಯದ ಮಟ್ಟಿಗೆ. ಆದರೆ ಚಿನ್ನದ ದರ 550 ರೂಪಾಯಿಯಿಂದ 600 ರೂಪಾಯಿವರೆಗೂ ಕೂಡ ಕಡಿಮೆ ಆಗಿದ್ದು, ಸದ್ಯಕ್ಕೆ ಹಳದಿ ಲೋಹವನ್ನ ಕೊಂಡುಕೊಳ್ಳುವಂಥವರಿಗೆ ಇದು ಖುಷಿಯ ವಿಚಾರ.